ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ನಾವು 7ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ನಾವು 7ನೇ ದಿನದಂದು ನಾವು ಕಾಳರಾತ್ರಿಯ ದೇವಿಯನ್ನು ಪೂಜಿಸುತ್ತೇವೆ. ಒಂದು ಚಿಕ್ಕ ಶ್ಲೋಕದ ನಂತರ ನಾವು ಕಾಳರಾತ್ರಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಏಕವೇಣಿ ಜಪಾಕರ್ಣ ಪೂರನಗ್ನಾಖರಾ ಸ್ಥಿತ ಲಂಭೋಷ್ಟೀಕರ್ಣಿಕಾಕರ್ಣಿ ತೈಲಾಭ್ಯಕ್ತಶರೀರಿಣಿ ವಾಮಪಾದೋಲಸಲ್ಲೋಹಾ ಲತಾಕಂಟಕಭೂಷಣ ವರ್ಧನಾ ಮೂರ್ಧ್ವಜಾ ಕೃಷ್ಣ ಕಾಳರಾತ್ರಿರ್ಭಯಂಕರೀ ಕಾಳರಾತ್ರಿರ್ಭಯಂಕರೀ. ಜಗನ್ಮಾತೆ ದುರ್ಗೆಯ 7ನೆಯ ಶಕ್ತಿಯನ್ನು ಕಾಳರಾತ್ರಿ ಎಂದು ಕರೆಯುತ್ತಾರೆ. ಅವರ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪಾಗಿದೆ. ತಲೆ ಕೂದಲು ಬಿಟ್ಟುಕೊಂಡು ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆ ಇದ್ದು 3 ಕಣ್ಣುಗಳಿವೆ. ಈ 3 ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದೆ. ಇವುಗಳ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿವೆ. ಇವರ ಮೂಗಿನ ಉಚ್ಛ್ವಾಸ ನಿಶ್ವಾಸದಿಂದ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಡುತ್ತಿವೆ. ಇವರ ವಾಹನ ಕತ್ತೆಯಾಗಿದೆ. ಮೇಲಕ್ಕೆ ಎತ್ತಿರುವ ಬಲಗೈ ವರಮುದ್ರೆಯಿಂದ ಎಲ್ಲರಿಗೂ ವರದಾನ ನೀಡುತ್ತಿರುವಳು. ಕೆಳಗಿನ ಬಲಗೈ ಅಭಯ ಮುದ್ರೆಯಿಂದ ಎಲ್ಲವನ್ನು ಕಾಪಾಡುತ್ತಿರುವಳು. ಎಡಗೈಯ ಮೇಲಿನ ಕೈಯಲ್ಲಿ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ. ಕಾಳರಾತ್ರಿ ದೇವಿಯ ಸ್ವರೂಪವು ನೋಡಲು ಅತ್ಯಂತ ಭಯಂಕರವಾಗಿದೆ. ಆದರೆ ಅವರು ಯಾವಾಗಲೂ ಶುಭ ಫಲವನ್ನೇ ಕೋರುವವಳಾಗಿರುತ್ತಾಳೆ. ಇದೇ ಕಾರಣದಿಂದ ಇವರ ಇನ್ನೊಂದು ಹೆಸರು ಶುಭಂಕರಿ ಎಂದು ಕರೆಯುತ್ತಾರೆ. ಆದ್ದರಿಂದ ಇವರ ಭಕ್ತರು ಯಾವುದೇ ಪ್ರಕಾರದಿಂದ ಭಯಭೀತರಾಗುವ ಅವಶ್ಯಕತೆ ಇಲ್ಲ. ನವರಾತ್ರಿಯ 7ನೇ ದಿನ ಕಾಳರಾತ್ರಿಯ ಉಪಾಸನೆಯ ವಿಧಾನವಿದೆ. ಈ ರೀತಿ ಸಾಧನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ. ಅವನಿಗಾಗಿ ಬ್ರಹ್ಮಾಂಡದ ಎಲ್ಲ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತವೆ. ಈ ಚಕ್ರದಲ್ಲಿ ಸ್ಥಿತವಾದ ಸಾಧನ ಮನಸ್ಸು ಪೂರ್ಣವಾಗಿ ತಾಯಿ ಕಾಳರಾತ್ರಿಯ ಸ್ವರೂಪದಲ್ಲೇ ಸ್ಥಿರವಾಗುತ್ತದೆ. ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಇವನು ಭಾಗಿಯಾಗುತ್ತಾನೆ. ಅವನ ಸಮಸ್ತ ಪಾಪ ವಿಘ್ನಗಳು ನಾಶವಾಗುತ್ತದೆ. ಇವನಿಗೆ ಅಕ್ಷಯ ಪುಣ್ಯ ಲೋಕಗಳ ಪ್ರಾಪ್ತಿಯಾಗುತ್ತದೆ. ಜಗನ್ಮಾತೆ ಕಾಳರಾತ್ರಿಯು ದುಷ್ಟರ ವಿನಾಶ ಮಾಡುವವಳಾಗಿದ್ದಾಳೆ. ದಾನವ ದೈತ್ಯ ರಾಕ್ಷಸ ಭೂತ ಪ್ರೇತ ಮುಂತಾದವುಗಳು ಸ್ಮರಣೆಯಿಂದಲೇ ಭಯಭೀತರಾಗಿ ಓಡಿ ಹೋಗುತ್ತವೆ. ಇವರು ಗೃಹಬಾಧೆಗಳನ್ನು ಕೂಡ ದೂರ ಮಾಡುವವಳಾಗಿದ್ದಾಳೆ. ಇವಳ ಉಪಾಸಕರಿಗೆ ಅಗ್ನಿ ಭಯ ಜಲಭಯ ಜಂತು ಭಯ ಶತ್ರು ಭಯ ರಾತ್ರಿ ಭಯ ಮುಂತಾದವುಗಳು ಎಂದೂ ಆಗುವುದಿಲ್ಲ. ಇವರ ಕೃಪೆಯಿಂದ ಭಕ್ತರು ಸರ್ವಥಾ ಭಯಮುಕ್ತರಾಗಿ ಹೋಗುತ್ತಾರೆ. ಕಾಳರಾತ್ರಿ ದೇವಿಯ ಸ್ವರೂಪ ವಿಗ್ರಹವನ್ನು ತನ್ನ ಹೃದಯದಲ್ಲಿ ನೆಲೆಸಿರಿಸಿ ಮನುಷ್ಯನು ಏಕನಿಷ್ಠ ಭಾವದಿಂದ ಅವಳ ಉಪಾಸನೆ ಮಾಡಬೇಕು. ಯಮ ನಿಯಮ ಸಂಯಮವನ್ನು ಅವಳು ಪೂರ್ಣವಾಗಿ ಪಾಲಿಸಬೇಕು. ಮನ ವಚನ ಶರೀರದ ಪಾವಿತ್ರ್ಯತೆ ಇರಿಸಿಕೊಳ್ಳಬೇಕು. ಅವರ ಶುಭಂಕರಿ ದೇವಿಯಾಗಿದ್ದಾಳೆ. ಇವರ ಉಪಾಸನೆಯಿಂದ ಉಂಟಾಗುವ ಶುಭಗಳ ಗಣನೆ ಮಾಡಲಾಗುತ್ತದೆ. ನಾವು ನಿರಂತರ ಇವರ ಸ್ಮರಣೆ ಧ್ಯಾನ ಮತ್ತು ಪೂಜೆ ಮಾಡಬೇಕು. ನಾವು ಇವತ್ತು ಈ ಒಂದು ದೇವಿ ಕಾಳರಾತ್ರಿಯ ಬಗ್ಗೆ ತಿಳಿದುಕೊಂಡೆವು. ನಾವು ಸಹ ಈ ಒಂದು ದೇವಿಯ ಆರಾಧನೆಯನ್ನು ಮಾಡಿ ದೇವಿಗೆ ಹತ್ತಿರವಾಗೋಣ. ಮುಂದಿನ ಭಾಗದಲ್ಲಿ ಮಹಾಗೌರಿಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.